ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ನಮ್ಮ ಸಂತು ದುಡ್ಡುಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾನೆ ಅನಿಸ್ತಲ್ವಾ? ನಾವೇನಾದರೂ ಸಹಾಯ ಮಾಡೋಣ ಅಂದರೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಆ ವೀಣ್ ಹೆಸರಲ್ಲಿ ಒಂದು FD ಇಟ್ಟಿದ್ವಲ್ಲ, ಅದನ್ನು ಕೊಟ್ವಾ ಅವಳಿಗೆ? ಅವತ್ತೇ ಅವಳು ಬಂದಾಗ ನೀವೇ ಕೊಡಿಸಿದ್ರಲ್ಲ. ಓ, ಒಳ್ಳೇದಾಯ್ತು ಬಿಡು. ಅದಿದ್ದಿದ್ರೆ ಇವಾಗ ಕೊಡೋಣ ಅಂತ ಯೋಚಿಸ್ತಿದ್ದೆ. ಸದ್ಯ ನನ್ನ ಸ್ನೇಹಿತ ವೀರೇಂದ್ರ ಆಗಿದ್ದಕ್ಕೆ ಎಲ್ಲದಕ್ಕೂ ಒಪ್ಕೊಂಡ್ರು. ಇಲ್ಲ ಅಂದರೆ ಸಂತು ಕಷ್ಟ ಸಿಕ್ಕಾಕೊಂಡ್ಬಿಡ್ತಾ ಇದ್ದ. ಇದರಿಂದನೇ ಗೊತ್ತಾಗುತ್ತೆ ನೋಡು, ಒಳ್ಳೆಯವರಿಗೆ ಭಗವಂತ ಒಂದಲ್ಲ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅಂತ. ಇದರಲ್ಲಿ ಆ ದೇವ್ರ ಸಹಾಯ ಅಷ್ಟೇ ಅಲ್ಲ ರೀ, ನಿಮ್ಮ ಪಾತ್ರನೂ ಅಷ್ಟೇ ಇದೆ. ನೀವು ಅವತ್ತು ಮಾಡಿದ ತ್ಯಾಗಕ್ಕೆ ವೀರೇಂದ್ರ ಅವರು ಇವತ್ತು ದೇವ್ರ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡಿದ್ದಾನೆ. ಇಲ್ಲದೆ ಹೋಗಿದ್ರೆ ಸಂತು ಮನೆ ಉಳಿತಿರ್ಲಿಲ್ಲ. ಅವರಿಂದ ಇವತ್ತು ಸಂತು ಮನೆ ಉಳಿತು. ನಿಜ ಲಕ್ಷ್ಮಿ, ಇನ್ಮುಂದಾದರೂ ನಮ್ಮ ಸಂತು ಅವನ ತಪ್ಪನ್ನು ತಿದ್ದುಕೊಂಡು ವೀಣನ್ನ ಚಿರುನ ಚೆನ್ನಾಗಿ ನೋಡ್ಕೊಂಡು ಸಂತೋಷವಾಗಿದ್ರೆ ಸಾಕು. ನಿಜ ರೀ, ಈಗಲಾದರೂ ನಮ್ಮ ಸಂತುಗೆ ನಾವು ಮಾಡಿರೋ ತ್ಯಾಗ ಏನು ಅಂತ ಅರ್ಥ ಆದರೆ ಅಷ್ಟೇ ಸಾಕು. ಹೌದು, ನೀವು ಈ ಕಾರಣಕ್ಕೆ ಪಾರ್ಟ್ನರ್ಶಿಪ್ನ ಬಿಟ್ಕೊಟ್ರಿ ಅನ್ನೋ ವಿಷಯನ ನೀವು ಯಾವತ್ತೂ ನನಗೆ ಹೇಳಲೇ ಇಲ್ಲ. ಇವತ್ತು ವೀರೇಂದ್ರ ಅವ್ರು ಹೇಳಿದ್ದಕ್ಕೆ ನಂಗೆ ಗೊತ್ತಾಗಿದ್ದು. ಸಂತುಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದೀರ ನೀವು. ಇಲ್ಲದೆ ಹೋಗಿದ್ದಿದ್ರೆ ನಾವು ಒಂದು ಮನೆ ಅಂತ ಕಟ್ಕೊತಿದ್ವೋ ಏನೋ. ನಿಮ್ಮ ತ್ಯಾಗ ದೊಡ್ಡದು ರೀ. ತ್ಯಾಗ ಅಲ್ಲ ಲಕ್ಷ್ಮಿ, ಇದು ನಮ್ಮ ಕರ್ತವ್ಯ. ತಂದೆಯಾಗಿ ಮಾಡಬೇಕಾದ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೇ. ಹಾಗಂತ ಮಕ್ಕಳ ಮುಂದೆ ನಾನು ಇಷ್ಟು ತ್ಯಾಗ ಮಾಡಿದ್ದೀನಿ, ನಿಮಗಾಗಿ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಕೊಳಕ್ಕಾಗತ್ತಾ? ಇವತ್ತು ನಾನು ಸಂತುಗೆ ಮಾಡಿದ್ದೀನಿ, ನಾಳೆ ಸಂತು ಮಗನ ಕಷ್ಟ ಆದರೆ ಸಂತು ಮನೆ ಮಠ ಮಾರಿ ಅವನ ಮಗನ ಕಷ್ಟದಿಂದ ಮೇಲೆತ್ತಬೇಕಾಗತ್ತೆ. ಹೀಗೆ ತಂದೆ ಮಕ್ಕಳ ಸಂಬಂಧ ಹೀಗೆ ನಿರಂತರವಾಗಿ ನಡೀತಾ ಹೋಗುತ್ತೆ ಅಷ್ಟೇ. ನೀವೇನೇ ಹೇಳಿ, ನೀವು ಮಾಡಿರೋ ತ್ಯಾಗಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಮಕ್ಕಳನ್ನು ಗಿಳಿ ಸಾಕಿದಾಗ ಸಾಕಿದ್ರಿ, ಅದನ್ನು ನಮ್ಮ ಸಂತು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಕಷ್ಟಪಟ್ಟು ದುಡ್ದಿದ್ದ ದುಡ್ಡನ್ನ ನಿಮ್ಮಿಂದ ಕಿತ್ಕೊಂಡ, ಮನೆ ಕಟ್ಕೊಂಡ, ನಾವು ಅವನ ಜೊತೆ ಇದ್ದಿರೋ ಹಾಗೆ ಮನೆ ಬಿಟ್ಟು ಬರೋ ಹಾಗೆ ಮಾಡ್ದ. ಯಾಕೋ ಇಲ್ಲೊಂದು ಗೂಡು ಕಟ್ಕೊಂಡಿದ್ದೀವಿ ಅಂತ ಸಮಾಧಾನವಾಗಿದ್ದರು, ಇಲ್ಲೂ ಸಹ ಪದೇ ಪದೇ ಬಂದು ನಮಗೆ ತೊಂದರೆ ಕೊಟ್ಟ. ಇದು ಯಾವುದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ದೆ ಅವನಿಗೆ ಸಹಾಯ ಮಾಡಿದಿರಲ್ಲ. ತಂದೆಯಾಗಿ ನೀವಿವತ್ತು ಗೆದ್ದುಬಿಟ್ರಿ ರೀ. ಆದರೂ ಹೆತ್ತ ತಾಯಿಯಾಗಿ ಆ ಸಂತು ನಮಗೆ ಪದೇ ಪದೇ ಕಷ್ಟ ಕೊಟ್ಟಿರೋದನ್ನ ನೆನೆಸ್ಕೊಂಡ್ರೆ ಅವನನ್ನು ಯಾವತ್ತೂ ಕ್ಷಮಿಸಬಾರ್ದು ಅನ್ನೋಷ್ಟು ಕೋಪ ನನಗೆ ಬರುತ್ತೆ. ಅಂಥದ್ರಲ್ಲಿ ನಿಮಗೆ ಅವನ ಮೇಲೆ ಬೇಜಾರಿಲ್ವಾ? ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಲಕ್ಷ್ಮಿ? ಏನು ಪ್ರಯೋಜನ ಹೇಳು? ಮಕ್ಕಳು ತಪ್ಪು ಮಾಡಿದಾಗ ತಂದೆಯಾದವನು ಕ್ಷಮಿಸ್ಬೇಕು, ಅದು ನನ್ನ ಕರ್ತವ್ಯ, ಅದನ್ನು ನಾನು ಮಾಡಿದ್ದೀನಿ. ನಮ್ಮ ಹೆತ್ತ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇರೆ ಇನ್ಯಾರ ಮೇಲೆ ನಂಬಿಕೆ ಬರುತ್ತೆ? ಇಷ್ಟೆಲ್ಲ ಆದ್ರೂ ಸಂತು ನಮ್ಮ ಕಡೆಗಾಲಕ್ಕೆ ಸಹಾಯಕ್ಕೆ ಬರ್ತಾನೆ ಅಂತ ನನಗೆ ನಂಬಿಕೆ ಇಲ್ಲ. ಆದರೆ ನಮ್ಮ ವೆಂಕಿ ಇದನ್ನಲ್ಲ, ಅವನ ಮೇಲೆ ನಂಬಿಕೆ ಇದೆ. ಆ ದೇವ್ರ ಕೈ ಬಿಟ್ಟರು ಆ ವೆಂಕಿ ನಮ್ಮ ಕೈ ಬಿಡಲ್ಲ ಲಕ್ಷ್ಮಿ. ಅವನ ಮೇಲೆ ನನಗೆ ವಿಶ್ವಾಸ ಇದೆ, ಅಷ್ಟು ಸಾಕು. ನಿಜ ರೀ, ತಗೊಳ್ಳಿ. ಲಕ್ಷ್ಮೀ ನಿವಾಸ